ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗ್ರೋ ಅಂಡ್ ಬಿಲ್ಡ್ ಟುಗೆದರ್. ಇವತ್ತು ನಾವು ನಮ್ಮ 18th ಪ್ರಾಜೆಕ್ಟ್ ಕಡೆ ಹೋಗ್ತಿದ್ದೀವಿ. ಅದೇ ಆರ್ಡಿನೋ ಟೆಂಪ್ರೇಚರ್ ಮಾನಿಟರಿಂಗ್ ಆ್ಯಂಡ್ ಆಟೋಮೆಟಿಕ್ ಫ್ಯಾನ್ ಕಂಟ್ರೋಲ್. ಬನ್ನಿ ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದ್ವಿ ಪ್ರಾಜೆಕ್ಟ್ ಓವರ್ವ್ಯೂ. ವಾಟ್ ಡಸ್ ದಿಸ್ ಪ್ರಾಜೆಕ್ಟ್ ಡು? ಈ ಪ್ರಾಜೆಕ್ಟ್ ಏನು ಮಾಡುತ್ತೆ ಅಂದರೆ, ಈ ಪ್ರಾಜೆಕ್ಟಲ್ಲಿ ನೋಡಿ, Arduino reads temperature from the TMP36 type analog sensor and automatically controls a DC fan. ಈ ಪ್ರಾಜೆಕ್ಟಲ್ಲಿ ಏನು ಮಾಡುತ್ತೆ ಅಂದರೆ, ಟೆಂಪ್ರೇಚರ್ ಸೆನ್ಸರ್ ಇದೆಯಲ್ಲ TMP36, ಅದರಿಂದ ನಮಗೆ ಟೆಂಪ್ರೇಚರನ್ನು ಫೈಂಡ್ ಔಟ್ ಮಾಡಿ ಆ ಟೆಂಪ್ರೇಚರ್ ಹೇಗಿದೆ ಅಂತ ಅನಲೈಸ್ ಮಾಡಿ ಅದ್ರ ತಕ್ಕನಾಗೆ ನಾವು ಫ್ಯಾನ್ನ ಕಂಟ್ರೋಲ್ ಮಾಡ್ತೀವಿ. ಓಕೆ, ಇದರಲ್ಲಿ ನಾವು 3 LED ಇನ್ಬಿಲ್ಟ್ ಮಾಡಿದ್ದೀವಿ. ಒಂದು ಕೂಲಿಗೆ, ವೆದರ್ ಕೂಲ್ ಆಗಿದ್ರೆ, ಇನ್ನೊಂದು ಮಾಡ್ರೇಟ್ ಆಗಿದ್ರೆ, ಇನ್ನೊಂದು ಜಾಸ್ತಿ ಟೆಂಪ್ರೇಚರ್ ಹೈ ಇದ್ರೆ. ಓಕೆ, ಈ ಪ್ರಾಜೆಕ್ಟಿನ ಮೇನ್ ಆಬ್ಜೆಕ್ಟಿವ್ ನೋಡ್ತಾ ಹೋದರೆ ಇದು ಏನಂದರೆ ಆಟೋಮೆಟಿಕ್ ಕೂಲಿಂಗ್ ಸಿಸ್ಟಮ್. ಆಟೋಮೆಟಿಕ್ ಕೂಲಿಂಗ್ ಅಂದರೆ, ಈಗ ನಾವು ಟೆಂಪ್ರೇಚರ್ ಜಾಸ್ತಿ ಆದರೆ ನಾವೇ ಮ್ಯಾನ್ಯುವಲ್ ಆಗಿ ಏನು ಮಾಡ್ತೀವಿ, ರೆಗ್ಯುಲೇಟರ್ನ ಟರ್ನ್ ಮಾಡ್ತೀವಿ. ಯಾಕೆ? ಫ್ಯಾನ್ ಸ್ಪೀಡ್ ಕಮ್ಮಿ ಇರೋಕ್ಕೆ, ಇಲ್ಲ ಆಫ್ ಮಾಡ್ತೀವಿ. ಇದು ಬಟ್ ಇದರಲ್ಲಿ ಹಂಗಾಗಲ್ಲ. ಅದೇ ಮ್ಯಾನ್ಯುವಲ್ ಆಗಿ ಅಂದರೆ ಅದೇ ತಾನಾಗೆ ಆಟೋಮೆಟಿಕ್ ಆಗಿ ಸ್ಪೀಡ್ನ ಕಂಟ್ರೋಲು, ಆಮೇಲೆ ಕೂಲ್ ಆದರೆ ಸ್ಪೀಡ್ನ ಆಫೇ ಮಾಡಿಬಿಡುತ್ತೆ. ಸ್ಪೀಡ್ ಆದರೆ ಕೂಲ್ ಆದರೆ ಟೆಂಪ್ರೇಚರು ಫ್ಯಾನ್ನ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಅದೇ ಮಾಡ್ರೇಟ್ ಆಗಿದ್ದರೆ ಆದರೆ ನಾವೇ ರೆಗ್ಯುಲೇಟರಾಗಿ ಟರ್ನ್ ಮಾಡಬೇಕಂತೆಲ್ಲ ತಾನೇ ಸ್ಪೀಡ್ನ ಕಮ್ಮಿ ಮಾಡುತ್ತೆ. ಆಮೇಲೆ ಜಾಸ್ತಿ ಟೆಂಪ್ರೇಚರ್ ಆದರೆ ತಾನೇ ಸ್ಪೀಡ್ನ ಜಾಸ್ತಿ ಕೂಡ ಮಾಡುತ್ತೆ. ಓಕೆ, ಮೆಜರ್ಸ್ ಟೆಂಪ್ರೇಚರ್ ಕಂಟಿನ್ಯೂಸ್ಲಿ, ಡಿಸ್ಪ್ಲೇಸ್ ದ ಕರೆಂಟ್ ಟೆಂಪ್ರೇಚರ್ ಇನ್ ದ ಸೀರಿಯಲ್ ಮಾನಿಟರ್, ಚೇಂಜ್ ದ ಫ್ಯಾನ್ ಸ್ಪೀಡ್ ಯೂಸಿಂಗ್ PWM, ವಿಜುವಲ್ ವಾರ್ನಿಂಗ್ ಯೂಸಿಂಗ್ ಗ್ರೀನ್, ಯೆಲ್ಲೋ ಆ್ಯಂಡ್ ರೆಡ್ LEDs. ಇದಿಷ್ಟು ಈ ಪ್ರಾಜೆಕ್ಟಿನ ಓವರ್ವ್ಯೂ. ಬನ್ನಿ ಈ ಪ್ರಾಜೆಕ್ಟ್ ಮಾಡೋಕ್ಕೆ ಏನೇನು ಕಾಂಪೊನೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ. Arduino Uno, TMP36 ಟೆಂಪ್ರೇಚರ್ ಸೆನ್ಸರ್, DC ಫ್ಯಾನು, TI ಟಿಪ್ 120 ಟ್ರಾನ್ಸಿಸ್ಟರ್, 3 LED, ರೆಸಿಸ್ಟರು, ಬ್ರೆಡ್ ಬೋರ್ಡು, USB ಪವರ್ ಸಪ್ಲೈ. ಇದಿಷ್ಟು ಬೇಕಾಗಿರೋ ಕಾಂಪೊನೆಂಟ್ಸು. ಬನ್ನಿ ಸರ್ಕ್ಯೂಟ್ ಡಯಾಗ್ರಾಮ್ ನೋಡ್ತಾ ಹೋಗೋಣ. ಸಿಂಪಲ್ ಸರ್ಕ್ಯೂಟು. ಫಸ್ಟ್ ನೋಡಿ, Arduino ಬ್ರೆಡ್ ಬೋರ್ಡು. ಫಸ್ಟ್ ಆಫ್ ಆಲ್ ಮೇನ್ ಕೆಲಸ ಮಾಡಬೇಕಾಗಿರೋದು Arduino ಇಂದ ಕಾಮನ್ VCC, ಕಾಮನ್ ಗ್ರೌಂಡ್. ಆಯಿತಾ? ಈಗ ನಮಗೆ ಮೇನ್ ಬಂದುಬಿಟ್ಟು ಟೆಂಪ್ರೇಚರ್ ಸೆನ್ಸರ್. ಟೆಂಪ್ರೇಚರ್ ಸೆನ್ಸರಲ್ಲೂ 3 ಪಿನ್ನು, ಒಂದು ವಿ ಔಟು, ಆಮೇಲೆ ಪವರು, ಇನ್ನೊಂದು ಗ್ರೌಂಡ್ನ ಗ್ರೌಂಡಿಗೆ ಕೊಟ್ಟಿದ್ದೀನಿ, ಕಾಮನ್ ಗ್ರೌಂಡಿಗೆ ಕೊಟ್ಟಿದ್ದೀನಿ. ಪವರ್ನ ಕಾಮನ್ VCC ಕೊಟ್ಟಿದ್ದೀನಿ. ಆಮೇಲೆ ಇನ್ನು ಉಳಿದಿದ್ದು ವಿ ಔಟ್ನ ನಾನು ಅನಲಾಗ್ ಪಿನ್ N0 ಕೊಟ್ಟಿದ್ದೀನಿ. ಇಲ್ಲಿಗೆ ನಮ್ಮ ಟೆಂಪ್ರೇಚರ್ ಸೆನ್ಸರ್ ಮುಗೀತು ಕನೆಕ್ಷನ್ನು. ಈಗ ಬಂದುಬಿಟ್ಟು ಟಿಪ್ 120. ಟಿಪ್ 120 ಏನಂದರೆ, ಇದು ಟ್ರಾನ್ಸಿಸ್ಟರ್. ಇದರಲ್ಲಿ ಬೇಸು, ಎಮಿಟರ್, ಕಲೆಕ್ಟರ್ ಅಂತ 3 ಟರ್ಮಿನಲ್ ಇರುತ್ತೆ. ಇದೇನಿಕ್ಕಪ್ಪ ಅಂದರೆ, ನಮ್ಮ ಮೋಟರ್ನ ಕಂಟ್ರೋಲ್ ಮಾಡ್ತಾ ಪವರ್ ಸಪ್ಲೈ ಕಾನ್ಸ್ಟೆಂಟ್ ಆಗಿರಬೇಕು ಒಂದೇ ಥರ, ಇಲ್ಲಾಂದರೆ ಪವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಟಿಪ್ 120 ಅಂದರೆ ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತೀವಿ. ಇದರಿಂದ ನಮ್ಮ ಮೋಟರ್ ಸೇಫ್ಟಿನೂ ಇರುತ್ತೆ ಮತ್ತು ಕಂಟ್ರೋಲ್ ಮಾಡೋಕ್ಕೂ ಈಸಿ ಆಗಿರುತ್ತೆ. ಓಕೆ, ಇದರಲ್ಲಿ ಬೇಸು, ಕಲೆಕ್ಟರ್, ಎಮಿಟರ್ ಅಂತ 3 ಟರ್ಮಿನಲ್ಲು. ನಾವು ಎಮಿಟರಿಂದ ಡೈರೆಕ್ಟ್ ಗ್ರೌಂಡಿಗೆ ಕೊಡ್ತೀವಿ. ಬೇಸಿಂದ ನಾವು ಒಂದು ರೆಸಿಸ್ಟರ್ 10 kilo ohm ರೆಸಿಸ್ಟರ್ನ ಕನೆಕ್ಟ್ ಮಾಡಿ ಅಲ್ಲಿಂದ ನಾವು ಪಿನ್ ನಂಬರ್ 9ಗೆ ಕೊಡ್ತೀವಿ ಕನೆಕ್ಷನ್. ಪಿನ್ ನಂಬರ್ 9ಗೆ ಕನೆಕ್ಷನ್ ಕೊಡ್ತಿದ್ದೀವಿ. ಓಕೆ, ಈಗ ಮಧ್ಯೆ ಇರೋದು ಕಲೆಕ್ಟರ್. ಕಲೆಕ್ಟರಿಗೆ ಏನು ಮಾಡ್ತೀವಿ ಅಂದರೆ, ಕಲೆಕ್ಟರು ಮತ್ತು ನೆಗೆಟಿವ್ ಸೈಡ್ ಆಫ್ ದ ಮೋಟರ್ನ ಜಾಯಿನ್ ಮಾಡ್ತೀವಿ. ಕಲೆಕ್ಟರಿಂದ ನೆಗೆಟಿವ್ ಸೈಡ್ ಆಫ್ ದ ಮೋಟರ್, ಆಮೇಲೆ ಪಾಸಿಟಿವ್ ಸೈಡ್ ಆಫ್ ದ ಮೋಟರ್ನ ನಾವು VCC ಕನೆಕ್ಟ್ ಮಾಡ್ತೀವಿ. ಇದಾಗಿತ್ತು ಮೋಟರ್ ಮತ್ತು ಟ್ರಾನ್ಸಿಸ್ಟರಿನ ಕನೆಕ್ಷನು. ಬನ್ನಿ ಈಗ LED ಕನೆಕ್ಟ್ ಮಾಡೋಣ. LED ಗ್ರೀನ್ LED ನೆಗೆಟಿವ್ ಟು ಗ್ರೌಂಡು 220 kilo ohm ಕೊಟ್ಟು 220 ohm ಕೊಟ್ಟು, ಆಮೇಲೆ ಎಲ್ಲೋ ಲೈಟು ಸೇಮು 220 ohm ಕೊಟ್ಟು ಗ್ರೌಂಡಿಗೆ, ರೆಡ್ ಲೈಟು ಸೇಮು 220 ಕೊಟ್ಟು ಗ್ರೌಂಡಿಗೆ ಕನೆಕ್ಷನ್ ಕೊಟ್ಟಿದ್ದೀವಿ. ನೆಕ್ಸ್ಟು ಬಂದುಬಿಟ್ಟು ರೆಡ್ ಲೈಟು ಪಾಸಿಟಿವಿಂದ ನಾವು ಎಲ್ಲಿಗೆ ಕೊಡ್ತೀವಿ ಅಂದರೆ ಪಿನ್ ನಂಬರ್ 8ಗೆ ಕೊಟ್ಟಿದ್ದೀವಿ. ಆಮೇಲೆ ಎಲ್ಲೋ ಲೈಟ್ ಪಾಸಿಟಿವಿಂದ ಪಿನ್ ನಂಬರ್ 7, ಆಮೇಲೆ ಗ್ರೀನ್ ಲೈಟಿಂದ ಪಿನ್ ನಂಬರ್ 6. ಇದಿಷ್ಟು ಸಿಂಪಲ್ ಕನೆಕ್ಷನ್. ಬನ್ನಿ ಈಗ ನೆಕ್ಸ್ಟ್ ವರ್ಕಿಂಗ್ ನೋಡ್ತಾ ಹೋಗೋಣ. ವರ್ಕಿಂಗ್ ಏನು ಮಾಡುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಸೆನ್ಸ್ TMP36 ಪ್ರೊಡ್ಯೂಸ್ ಅನ್ ಅನಲಾಗ್ ವೋಲ್ಟೇಜ್ ಬೇಸ್ಡ್ ಆನ್ ಟೆಂಪ್ರೇಚರ್. ಫಸ್ಟ್ ಏನು ಮಾಡುತ್ತೆ, TMP36 ಇಂದ ನಮ್ಗೆ ಅನಲಾಗ್ ವೋಲ್ಟೇಜ್ನ ತಗೊಳುತ್ತೆ. ಅದು ಅನಲಾಗ್ ಇದ್ದಿದ್ದನ್ನ ನಾವು ಡಿಗ್ರಿ ಸೆಲ್ಸಿಯಸ್ಸಿಗೆ ಕನ್ವರ್ಟ್ ಮಾಡ್ತೀವಿ. ಯಾಕಂದರೆ ನಮ್ಗೆ ಟೆಂಪ್ರೇಚರ್ ಬೇಕಲ್ಲ. ಸೊ ಆಮೇಲೆ ಆ ಟೆಂಪ್ರೇಚರ್ ಕಂಪೇರ್ ಮಾಡುತ್ತೆ, 25 ಡಿಗ್ರಿಗಿಂತ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ. ಆಮೇಲೆ ಅದು ತಕ್ಕನಾಗಿ ಎಷ್ಟೆಷ್ಟು ನಾವು ಕಂಡೀಷನ್ ಕೊಟ್ಟಿರ್ತೀವಲ್ಲ ಆ ರೀತಿ ನಮಗೆ Arduino ಕಂಟ್ರೋಲ್ ಮಾಡುತ್ತೆ. ಫ್ಯಾನ್ ಸ್ಪೀಡು, ಆಮೇಲೆ LED ಸ್ಟೇಟಸ್ ಆನ್ ಆಗುತ್ತೆ.
ಓಕೆ, ಈ ಥರ ವರ್ಕ್ ಆಗ್ತಾ ಹೋಗುತ್ತೆ. ಓಕೆ, ಫ್ಯಾನ್ ಲಾಜಿಕ್ ಬಂದ್ಬಿಟ್ಟು ಹೇಗೆ ಅಂದರೆ 25 ಡಿಗ್ರಿಗಿಂತ ಕಮ್ಮಿ ಇದ್ದರೆ ಅದು ಕೂಲ್ ಅಂತ, ಫ್ಯಾನ್ ಆಫ್ ಆಗಿರುತ್ತೆ, ಗ್ರೀನ್ ಲೈಟ್ ಆನ್ ಆಗಿರುತ್ತೆ. ಅದೇ 25ಇಂದ 35 ಇದ್ದರೆ ಅದು ಮಾಡ್ರೇಟ್ ಮೀಡಿಯಮ್ಮು. ಅವಾಗ ಏನಾಗುತ್ತೆ, ಫ್ಯಾನು 150ಇಂದ 225 ಒಳಗೆ ತಿರುಗತ್ತೆ. ಓಕೆ, ಅಂದರೆ ಮೀಡಿಯಮ್ ಸ್ಪೀಡಲ್ಲಿ ತಿರುಗತ್ತೆ ಅಂತ ಎಲ್ಲೋ ಲೈಟ್ ಆನ್ ಆಗುತ್ತೆ. ಅದೇ 35 ಡಿಗ್ರಿಗಿಂತ ಜಾಸ್ತಿ ಇಲ್ಲ ಈಕ್ವಲ್ ಆಗಿದ್ದರೆ ಆವಾಗ ನಮ್ಮ ಫ್ಯಾನು 225 RPM ಅಲ್ಲಿ ರನ್ ಆಗ್ತಾ ಇರುತ್ತೆ. ಅಂದರೆ ಜಾಸ್ತಿ ಸ್ಪೀಡಾಗಿ ಹೈಯೆಸ್ಟ್ ಸ್ಪೀಡು ರನ್ ಆಗುತ್ತೆ. ಇದು LED ಲೈಟ್, ರೆಡ್ LEDಯಲ್ಲಿ ಇಂಡಿಕೇಟ್ ಮಾಡುತ್ತೆ. ಓಕೆ, ನಮಗೀಗ ಟೆಂಪ್ರೇಚರ್ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತೀವಿ ಅಂದರೆ ಇಂಟ್ ಸೆನ್ಸರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಅನಲಾಗ್ ರೀಡ್, ರೇಂಜ್ ಈಸ್ ಈಕ್ವಲ್ ಟು 0 to 1023. ಓಕೆ, ಇದಾಗಿತ್ತು ಅನಲಾಗ್ ರೀಡಿಂಗ್ಸು. ಈ ಥರ ಬರುತ್ತೆ. ವೋಲ್ಟೇಜಿಗೆ ನಾವು ವೋಲ್ಟೇಜ್ ಈಸ್ ಈಕ್ವಲ್ ಟು ಸೆನ್ಸರ್ ವ್ಯಾಲ್ಯೂ ಇಂಟು 5 ಡಿವೈಡೆಡ್ ಬೈ 0.1023 ಮಾಡ್ತೀವಿ ವೋಲ್ಟೇಜು ಕನ್ವರ್ಟ್ ಮಾಡೋಕ್ಕೆ. ಟೆಂಪ್ರೇಚರಿಗೆ ನಾವು ಟೆಂಪ್ರೇಚರ್ ಈಸ್ ಈಕ್ವಲ್ ಟು ವೋಲ್ಟೇಜ್ ಮೈನಸ್ 0.5 ಇಂಟು 100. ಇದು ಟೆಂಪ್ರೇಚರ್ ಕ್ಯಾಲ್ಕುಲೇಷನ್. ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಂಟ್ ಸೆನ್ಸರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಅನಲಾಗ್ ರೀಡ್ ಟೆಂಪ್ ಪಿನ್ ಫ್ಲೋಟ್ ವೋಲ್ಟೇಜ್ ಈಸ್ ಈಕ್ವಲ್ ಟು ಸೆನ್ಸರ್ ವ್ಯಾಲ್ಯೂ ಇಂಟು 5 ಡಿವೈಡೆಡ್ ಬೈ 1023 ಮಾಡಿದರೆ ನಮ್ಗೆ ವೋಲ್ಟೇಜ್ ಸಿಗುತ್ತೆ. ಅದೇ ಟೆಂಪ್ರೇಚರ್ ಬೇಕಾದರೆ ವೋಲ್ಟೇಜ್ ಮೈನಸ್ 0.5 ಇಂಟು 100 ಮಾಡಿದರೆ ನಮ್ಗೆ ಟೆಂಪ್ರೇಚರ್ ಸಿಗುತ್ತೆ. ಈಗ ಸೀರಿಯಲ್ ಪ್ರಿಂಟು ಇದೇನಕ್ಕೆ, ಸೀರಿಯಲ್ ಮಾನಿಟರ್ ರನ್ ಆಗೋಕ್ಕೆ ಸೀರಿಯಲ್ ಪ್ರಿಂಟ್ ಡಾಟ್ ಈಸ್ ಈಕ್ವಲ್ ಟು ಟೆಂಪ್ರೇಚರ್ ಡಾಟ್ ಅಂದರೆ ಟೆಂಪ್ರೇಚರ್ ಇದೇ ಥರ ಬರುತ್ತೆ. ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಏನೇನು ಬರೀತೋ ಅದು ಹಾಗೆ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಸೀರಿಯಲ್ ಡಾಟ್ ಪ್ರಿಂಟ್ ಟೆಂಪ್ರೇಚರ್, ಈ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಆಮೇಲೆ ಲಾಸ್ಟಿಗೆ ಡಿಗ್ರಿ ಸೆಲ್ಸಿಯಸ್. ಇದು ಟೆಂಪ್ರೇಚರ್ ಕ್ಯಾಲ್ಕುಲೇಷನ್. ಈಗ ಪ್ರೋಗ್ರಾಮ್ ಲಾಜಿಕ್ ನೋಡ್ತಾ ಹೋಗೋದಿದ್ರೆ ಇಲ್ಲಿ ನೋಡಿ, ಇಫ್ ಟೆಂಪ್ರೇಚರ್ ಈಸ್ ಲೆಸ್ ದೆನ್ 25 ಡಿಗ್ರಿಗಿಂತ ಲೆಸ್ ಆಗಿದ್ರೆ ಟೆಂಪ್ರೇಚರು ಅನಲಾಗ್ ರೈಟ್ ಫ್ಯಾನ್ ಪಿನ್ 0 ಅಂದರೆ ಫ್ಯಾನ್ ಆಫ್ ಆಗಿದೆ, ಗ್ರೀನ್ ಲೈಟ್ ಆನ್ ಆಯಿತು. ಎಲ್ಸ್ ಎಫ್ ಟೆಂಪ್ರೇಚರ್ ಈಸ್ ಲೆಸ್ ದೆನ್ 35 ಡಿಗ್ರಿ ಅನಲಾಗ್ ರೈಟ್ ಫ್ಯಾನ್ ಪಿನ್ 150 ಅಂದರೆ ಮೀಡಿಯಮಲ್ಲಿ ರನ್ ಆಗುವಂಥ ಯೆಲ್ಲೋ ಲೈಟ್ ಆನ್ ಮಾಡೋದು ಯಾವಾಗ 35ಗಿಂತ ಜಾಸ್ತಿ ಇದ್ದರೆ. ಎಲ್ಸ್ ಅನಲಾಗ್ ರೈಟ್ ಫ್ಯಾನ್ ಪಿನ್ 225 ಇದ್ದರೆ ರೆಡ್ ಎಲ್ಸ್ ಇದೆರಡು ಕಂಡೀಷನ್ ಇಲ್ಲ ಅಂದರೆ ಅವಾಗ ಈ ಕಂಡೀಷನ್ ರನ್ ಆಗುತ್ತೆ. ಅನಲಾಗ್ ರೈಟ್ ಫ್ಯಾನ್ ಪಿನ್ 225 ಅಂದರೆ ಹೈಯೆಸ್ಟ್ ಸ್ಪೀಡಲ್ಲಿ ಇರಲಿ, ಆಮೇಲೆ ರೆಡ್ ಲೈಟ್ ಆನ್ ಆಗುವಂತ ಕೊಡ್ತಾ ಇದ್ವಿ. ಇದಾಗಿತ್ತು ಪ್ರೋಗ್ರಾಮ್ ಎಕ್ಸ್ಪ್ಲನೇಷನ್. ಬೇಕಿದ್ರೆ ಈ ಪ್ರೋಗ್ರಾಮ್ನ ಒಂದ್ಸಲಿ ಡೀಟೇಲಾಗಿ ನೋಡ್ಕೊಬಿಡೋಣ. ಓಕೆ, ಇಲ್ಲಿ ನೋಡಿ, ಕಾನ್ಸ್ಟೆಂಟ್ ಇಂಟ್ ಟೆಂಪ್ ಪಿನ್ ಈಸ್ ಈಕ್ವಲ್ ಟು A0 ಅಂದರೆ ಟೆಂಪ್ರೇಚರ್ ಪಿನ್ನ ನಾವು A0 ಕನೆಕ್ಟ್ ಮಾಡಿದ್ದೀವಿ. ಅದೇ ಇಂಟ್ ಫ್ಯಾನ್ ಪಿನ್ನ ನಾವು ಪಿನ್ ನಂಬರ್ 9ಗೆ ಕನೆಕ್ಟ್ ಮಾಡಿದ್ದೀವಿ. ಆಮೇಲೆ ಗ್ರೀನ್ ಲೈಟ್ನ 6, ಎಲ್ಲೋ ಲೈಟ್ನ 7, ರೆಡ್ ಲೈಟ್ನ 8ಗೆ ಕನೆಕ್ಟ್ ಮಾಡಿದ್ದೀವಿ. ಈಗ ವಾಯ್ಡ್ ಸೆಟಪ್ಪಲ್ಲಿ ಬಂದುಬಿಟ್ರೆ ಸೀರಿಯಲ್ ಡಾಟ್ ಬಿಗಿನ್ 9600 ಇದು ಇನ್ಬಿಲ್ಟ್ ಫಂಕ್ಷನು, ಇದು ಕನೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೀರಿಯಲ್ ಮಾನಿಟರು ಮತ್ತು ನಮ್ಮ ಲ್ಯಾಪ್ಟಾಪು ಆರ್ಡಿನೋಗೆಲ್ಲ ಕಮ್ಯುನಿಕೇಷನ್ ಬಿಲ್ಡ್ ಮಾಡೋಕ್ಕೆ ಈ ಲೈನ್ ಬರಿತೀವಿ. ಓಕೆ, ಈಗ ನೋಡಿ ಪಿನ್ ಮೋಡ್ ಫ್ಯಾನ್ ಪಿನ್ ಔಟ್ಪುಟ್ಟು, ಫ್ಯಾನ್ ಪಿನ್ನು ಔಟ್ಪುಟ್ ಆಗಿರುತ್ತೆ, ಗ್ರೀನ್ ಲೈಟು ಔಟ್ಪುಟ್ಟು, ಎಲ್ಲೋ ಲೈಟ್ LED ಔಟ್ಪುಟ್ಟು, ರೆಡ್ LEDನೂ ಔಟ್ಪುಟ್, ಇದಿಷ್ಟು ಔಟ್ಪುಟ್ ಆಗೇ ವರ್ಕ್ ಆಗುತ್ತೆ. ಈಗ ವೈಡ್ ಲೂಪ್ ಕಡೆ ಬಂದರೆ ಇಂಟ್ ಸೆನ್ಸರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಅನಲಾಗ್ ರೀಡ್ ಅನಲಾಗ್ ರೀಡ್ ಟೆಂಪ್ರೇಚರ್ ಪಿನ್ ಅಂದರೆ ಇದು ಏನು ಮಾಡುತ್ತೆ, ಟೆಂಪ್ರೇಚರ್ನ ರೀಡ್ ಮಾಡುತ್ತೆ, ಟೆಂಪ್ರೇಚರ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಫ್ಲೋಟ್ ವೋಲ್ಟೇಜ್ ಈಸ್ ಈಕ್ವಲ್ ಟು ಸೆನ್ಸರ್ ವ್ಯಾಲ್ಯೂ. ವೋಲ್ಟೇಜ್ ನಾನು ಫಸ್ಟೇ ಡಿಸ್ಕಸ್ ಮಾಡಿದ್ವಲ್ಲ ಅದೇ ಥರ ವೋಲ್ಟೇಜ್ ಕಂಡುಹಿಡಿಯೋದಿಗೆ ಸೆನ್ಸರ್ ವ್ಯಾಲ್ಯೂ ಇಂಟು 5 ಡಿವೈಡೆಡ್ ಬೈ 1023 ಮಾಡಿದರೆ ನಮಗೂ ವೋಲ್ಟೇಜ್ ವ್ಯಾಲ್ಯೂ ಸಿಗುತ್ತೆ. ಅದೇ ನೆಕ್ಸ್ಟ್ ಟೆಂಪ್ರೇಚರ್ ವ್ಯಾಲ್ಯೂ ಬೇಕಾದರೆ ವೋಲ್ಟೇಜ್ ಮೈನಸ್ 0.5 ಇಂಟು 100 ಮಾಡಿದರೆ ನಮ್ಗೆ ಟೆಂಪ್ರೇಚರ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಸೀರಿಯಲ್ ಪ್ರಿಂಟ್ ಟೆಂಪ್ರೇಚರ್ ವ್ಯಾಲ್ಯೂ, ಆಮೇಲೆ ಸೀರಿಯಲ್ ಡಾಟ್ ಪ್ರಿಂಟ್ LNC ಡಿಗ್ರಿ ಸೆಲ್ಸಿಯಸ್ ಅಂತ. ಆಮೇಲೆ ಇದು ಇಫ್ ಕಂಡೀಷನು, ಇಫ್ ಟೆಂಪ್ರೇಚರ್ ಈಸ್ ಲೆಸ್ ದೆನ್ 25 ಇದ್ದರೆ ಫ್ಯಾನ್ ಪಿನ್ 0 ಇರಲಿ ಅಂದರೆ ಆಫ್ ಆಗಿರಲಿ, ಗ್ರೀನ್ ಲೈಟ್ ಆನ್ ಆಗುತ್ತೆ. ನೆಕ್ಸ್ಟು ಎಲ್ಸ್ ಇದೆರಡು ಲೋ ಆಗಿರುತ್ತೆ, ಆಫ್ ಆಗಿರುತ್ತೆ. ಎಲ್ಸ್ ಇಫ್ ಟೆಂಪ್ರೇಚರು 35ಗಿಂತ ಜಾಸ್ತಿ ಇದ್ದರೆ ಅದು ಅವಾಗ ಫ್ಯಾನ್ ಪಿನ್ 150 ಅಂದರೆ ಮೀಡಿಯಮ್ ಆಗಿ ರನ್ ಆಗಬೇಕು, ಎಲ್ಲೋ ಲೈಟ್ ಆನ್ ಆಗಬೇಕು, ಗ್ರೀನ್ ಲೈಟ್ ಆಫ್, ರೆಡ್ ಲೈಟ್ ಆಫ್ ಆಗಬೇಕು ಅಂತ. ಎಬೋವ್ 150 ಆದರೆ ಇಲ್ಲಿ ನೋಡಿ
ಫ್ಯಾನ್ ಪಿನ್ 225 ಅಂದರೆ ಹೈಯೆಸ್ಟ್ ಸ್ಪೀಡಲ್ಲಿ ಇರಬೇಕು, ಗ್ರೀನ್ ಲೈಟ್ ಆಫ್ ಆಗಿರಬೇಕು, ಯೆಲ್ಲೋ ಲೈಟ್ ಆಫ್ ಆಗಿರಬೇಕು, ರೆಡ್ ಲೈಟ್ ಮಾತ್ರ ಹೈ ಇರಬೇಕು, ಡಿಲೇ 500 ಮಿಲಿ ಸೆಕೆಂಡ್ ಅಂದರೆ ಅರ್ಧ ಸೆಕೆಂಡ್ ಡಿಲೇ ಇರಬೇಕು. ಇದಾಗಿತ್ತು ಕೋಡ್ ಎಕ್ಸ್ಪ್ಲನೇಷನು. ಬನ್ನಿ ಈಗ ನೆಕ್ಸ್ಟು ಕೋಡ್ ಎಕ್ಸ್ಪ್ಲನೇಷನು. ಈಗ ಬನ್ನಿ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ನೋಡ್ತಾ ಹೋಗೋಣ. ಅಡ್ವಾಂಟೇಜಸ್ ಏನು ಅಂದರೆ ಆಟೋಮೆಟಿಕ್ ಫ್ಯಾನ್ ಕಂಟ್ರೋಲು, ಓಕೆ, ರಿಯಲ್ ಟೈಮ್ ಟೆಂಪ್ರೇಚರ್ ಮಾನಿಟರಿಂಗು, ಅಂದರೆ ಈ ಟೈಮಿಂಗ್ ಟೆಂಪ್ರೇಚರ್ ಮಾನಿಟರ್ ಆಗ್ತಾ ಹೋಗುತ್ತೆ. ಆಮೇಲೆ ಸಿಂಪಲ್ ಮತ್ತು ಲೋ ಕಾಸ್ಟ್ ಇದು, 3 ವಿಜುವಲೈಸೇಷನ್ ಸ್ಟೇಟಸ್ ಲೆವೆಲು, RPM ಅಲಸ್ ವೇರಿಯಬಲ್ ಫ್ಯಾನ್ ಸ್ಪೀಡ್, ಅಂದರೆ RPM ತಾನೇ ಫ್ಯಾನ್ ಸ್ಪೀಡ್ನ ಕಮ್ಮಿ ಇಲ್ಲ ಜಾಸ್ತಿ ಮಾಡುತ್ತೆ. ಈಸಿ ಟು ಮಾಡಿಫೈ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಂಪ್ರೇಚರ್ ಲಿಮಿಟ್ಸ್ನ ನಾವು ವೇರಿನೋ ಮಾಡ್ಕೋಬೋದು. ಈಗ ಲಿಮಿಟೇಷನ್ ಬಂದುಬಿಟ್ರೆ TMP 36 ಸೆನ್ಸರ್ ರೀಡ್ಸ್ ದಿಂಗ್ ಕ್ಯಾನ್ ಬಿ ಅಫೆಕ್ಟೆಡ್ ಬೈ ನಾಯ್ಸ್ ಎನ್ವಿರಾನ್ಮೆಂಟ್, ಅಂದರೆ ನಾಯ್ಸಿಂದನೂ ಒಂದೊಂದ್ಸಲಿ ಟೆಂಪ್ರೇಚರ್ ರೀಡಿಂಗ್ ಸ್ವಲ್ಪ ವೇರಿ ಆಗುತ್ತೆ. ಬೇಸಿಕ್ ಕೋಡ್ ಕ್ಯಾನ್ ಬಿ ಫಿಕ್ಸ್ ಥ್ರೆಶೋಲ್ಡ್, ಅಂದರೆ ಥ್ರೆಶೋಲ್ಡ್ನ ಫಿಕ್ಸ್ ಮಾಡಬೇಕಂದ್ರೆ 35 25 ಹಂಗೆ ಫಿಕ್ಸ್ ಮಾಡಿದ್ದೀವಲ್ಲ ಅದು ನಾವು ಫ್ರೀಯಾಗಿ ಫಿಕ್ಸ್ ಆಗಿರಬೇಕು. ಅಂದರೆ 25 ಡಿಗ್ರಿಗಿಂತ ಜಾಸ್ತಿ ಇಲ್ಲ ಕಮ್ಮಿ ಅಂತ ಫಿಕ್ಸ್ ಮಾಡ್ತೀವಲ್ಲ ಅದು ಥ್ರೆಶೋಲ್ಡು ವ್ಯಾಲ್ಯೂಸ್, ಅದನ್ನು ನಾವು ಫಿಕ್ಸ್ ಮಾಡಿರಬೇಕು, ಅದೇ ಒಂದು ಲಿಮಿಟೇಷನು. DC ಮೋಟರ್ ನೀಡ್ಸ್ ಸೂಟೇಬಲ್ ಪವರ್ ಆ್ಯಂಡ್ ಡ್ರೈವರ್ ಸ್ಟೇಜ್, ಓಕೆ, ನೋ ಡಿಸ್ಪ್ಲೇ ಆರ್ ಇನ್ ದಿಸ್ ವರ್ಷನ್, ಅಂದರೆ ಡಿಸ್ಪ್ಲೇ ಏನಿಟ್ಟಿಲ್ಲ, ನೋ ಡಿಸೈನಿಂಗ್ ಸರ್ಟಿಫಿಕೇಟ್ ಸೇಫ್ಟಿ ಕಂಟ್ರೋಲ್, ಓಕೆ, ಇದಿಷ್ಟು ಲಿಮಿಟೇಷನು. ಈಗ ಅಪ್ಲಿಕೇಶನ್ ನೋಡ್ತಾ ಹೋದರೆ ಎಲೆಕ್ಟ್ರಾನಿಕ್ ಎನ್ಕ್ಲೋಜರ್ಸು, ಆಮೇಲೆ ಕಂಪ್ಯೂಟರ್ ಮತ್ತು ಸರ್ವರ್ ಪ್ರಾಜೆಕ್ಟ್ಸಲ್ಲಿ ಯೂಸ್ ಮಾಡ್ತೀವಿ, ರೋಬೋಟಿಕ್ಸಲ್ಲಿ ಯೂಸ್ ಮಾಡ್ತೀವಿ, ಗ್ರೀನ್ ಹೌಸಸ್ಸಲ್ಲಿ, ಹೋಮ್ ಆಟೋಮೇಷನಲ್ಲಿ, ಲರ್ನಿಂಗ್ ಪ್ರಾಜೆಕ್ಟ್ಸ್, ಇದಿಷ್ಟು ಅಪ್ಲಿಕೇಶನು. ಓಕೆ, ಇದು ಟೆಸ್ಟಿಂಗ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಔಟ್ಪುಟ್, ಅಂದರೆ ಕೂಲ್ ಕಂಡೀಷನು ಬಿಲೋ 25 ಡಿಗ್ರಿ ಇದ್ದರೆ ಆಫ್ ಆಗುತ್ತೆ, ಗ್ರೀನ್ ಲೈಟ್ ಆನ್ ಆಗಿರುತ್ತೆ. ನಾರ್ಮಲ್ ಹೀಗೆ 25 ಡಿಗ್ರಿ ಟು 35 ಇದ್ದರೆ ಮೀಡಿಯಮ್ ಫ್ಯಾನು ಯೆಲ್ಲೋ ಲೈಟ್ ಆನ್ ಆಗಿರುತ್ತೆ. ಆಮೇಲೆ ಹೈ ಸ್ಪೀಡ್ ಇದ್ದರೆ 35 ಮೇಲಿದ್ದರೆ ಫ್ಯಾನ್ ಫುಲ್ ಸ್ಪೀಡು ಮತ್ತು ರೆಡ್ ಲೈಟ್ ಆನ್ ಆಗುತ್ತೆ. ಇದಿಷ್ಟಾಗಿತ್ತು ಈ ಪ್ರಾಜೆಕ್ಟಿನ ಎಕ್ಸ್ಪ್ಲನೇಷನ್. ಬನ್ನಿ ಈ ಪ್ರಾಜೆಕ್ಟ್ನ ಥಿಂಕರ್ ಕ್ಯಾಡಲ್ಲಿ ಬಿಲ್ಡ್ ಮಾಡ್ತಾ ಹೋಗೋಣ. ಓಕೆ, ಥಿಂಕರ್ ಕ್ಯಾಡ್ ಸಾಫ್ಟ್ವೇರಲ್ಲಿ ಬಿಲ್ಡ್ ಮಾಡ್ತಾ ಹೋಗೋಣ. ಬಂದಿದ್ದೀವಿ ಥಿಂಕರ್ ಕ್ಯಾಡ್ ಸಾಫ್ಟ್ವೇರ್, ಕ್ರಿಯೇಟು ಸರ್ಕ್ಯೂಟ್ಸು. ಫಸ್ಟ್ ಬೇಕಾಗಿರೋ ಕಾಂಪೊನೆಂಟ್ಸ್ ಎಲ್ಲ ತಗೊಬಿಡೋಣ. ಆರ್ಡಿನೋ ಊನೋ, ಬ್ರೆಡ್ ಬೋರ್ಡ್, ನೆಕ್ಸ್ಟ್ ಬೇಕಾಗಿರೋದು 3 LED, ರೆಡ್, ಯೆಲ್ಲೋ, ನೆಕ್ಸ್ಟ್ ಗ್ರೀನ್. ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಬಿಡ್ತೀನಿ, ಗ್ರೀನು, ಯೆಲ್ಲೋ, ಈ 3 LED ಸಿಕ್ತು. ಈಗ 3 ರೆಸಿಸ್ಟರ್ ವ್ಯಾಲ್ಯೂ 220 ಓಮು, ಕಂಟ್ರೋಲ್ 3 LED ಆಯ್ತು, 3 ರೆಸಿಸ್ಟರ್ ಆಯ್ತು ನಮಗೆ ಸಿಕ್ತು. ಆಮೇಲೆ ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಮೇನು TMP 32, TMP 36. ಓಕೆ, ನೆಕ್ಸ್ಟು ಬೇಕಾಗಿರೋದು ಮೋಟರು, DC ಮೋಟರು. ಓಕೆ, DC ಮೋಟರು. ನೆಕ್ಸ್ಟ್ ಬೇಕು T112 ಟ್ರಾನ್ಸಿಸ್ಟರ್ ಅಂತ ನಾವು ಕ್ಲಿಕ್ ಮಾಡಿದ್ರೆ ಟಿಪ್ 120. ಓಕೆ, ಟಿಪ್ 120 ಇದು ಟ್ರಾನ್ಸಿಸ್ಟರು. ಓಕೆ, ಇದಿಷ್ಟು ಬೇಕಾಗಿರೋ ಕಾಂಪೊನೆಂಟ್ಸು ನಮಗೆ. ಬನ್ನಿ ಈಗ ಒಂದೊಂದಾಗಿ ಅರೇಂಜ್ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ನಾವು ಮೇನ್ ಕೆಲಸ ಮಾಡ್ಕೋಬೇಕಾಗಿರೋದು ಕಾಮನ್ ಗ್ರೌಂಡು, ಕಾಮನ್ VCC. ರೆಡ್ಡಿಂದ ಕಾಮನ್ VCC, ಯಾವುದೇ ಸರ್ಕ್ಯೂಟ್ ಆದರೂ ಇದೇ ಫಸ್ಟ್ ಮೇನ್ ಸ್ಟೆಪ್ಪು. ಕಾಮನ್ VCC, ಕಾಮನ್ ಗ್ರೌಂಡು, ಕಾಮನ್ VCC ಕನೆಕ್ಷನ್ನು, ನೆಕ್ಸ್ಟು ಕಾಮನ್ ಗ್ರೌಂಡ್. ಕಾಮನ್ VCC, ಕಾಮನ್ ಗ್ರೌಂಡ್ ಕನೆಕ್ಷನ್ ಆಯಿತು. ಈಗ ಫಸ್ಟು LEDನ ಇಲ್ಲಿ ಸೆಟ್ ಮಾಡ್ಕೊಬಿಡೋಣ. ಸ್ಟಾರ್ಟಿಂಗು ರೆಡ್ಡು, ಯೆಲ್ಲೋನ
ಈ ಸೈಡು ಇಷ್ಟು ಗ್ರೀನ್ ಬಂದ್ಬಿಟ್ಟು ಮೂರನ್ನ ಸೆಟ್ ಮಾಡಾಯಿತು. ಈಗ ನಾವು ಬಂದ್ಬಿಟ್ಟು ಗ್ರೀನಲ್ಲಿ ಫಸ್ಟ್ ಆಫ್ ಆಲ್ ಇದರ ಕ್ಯಾಥೋಡ್ ಕನೆಕ್ಷನ್ ಮುಗಿಸ್ಬಿಡೋಣ. ಕ್ಯಾಥೋಡಿಗೆ ನಾವು ರೆಸಿಸ್ಟರ್ ಕೊಟ್ಟು ಗ್ರೌಂಡಿಗೆ ಹಾಕಿದ್ರೆ ಆಯಿತು. ಕ್ಯಾಥೋಡಿಂದ ಗ್ರೌಂಡಿಗೆ ಅಂದರೆ ನೆಗೆಟಿವಿಂದ ಗ್ರೌಂಡಿಗೆ ವಿತ್ 1 220 ಓಮ್ ರೆಸಿಸ್ಟರ್ ಸೇಮ್ ಮೂರಿಕು ಗ್ರೌಂಡು 220 ಓಮ್ ಗ್ರೌಂಡ್ ಮೂರಿಗೂ ಗ್ರೌಂಡ್ ಕನೆಕ್ಷನ್ ಮುಗೀತು. ಈಗ ಬಂದು ಪಾಸಿಟಿವ್ ಕನೆಕ್ಷನ್ ಮಾಡ್ಕೊಬಿಡೋಣ. ಕಲರು ಅದೇ ಇಟ್ಬಿಡೋಣ, ಯಾಕಂದರೆ ನಮ್ಗೆ ಈಸಿ ಆಗುತ್ತೆ, ನೆಕ್ಸ್ಟು ಕನ್ಫ್ಯೂಷನ್ ಆಗಲ್ಲ. ಗ್ರೀನಿಂದ ಪಿನ್ ನಂಬರ್ 6 ನೆಕ್ಸ್ಟ್ ಕಲರು ಎಲ್ಲೋ ಹಾಕಿಬಿಡ್ತೀನಿ. ಎಲ್ಲೋಯಿಂದ ಪಿನ್ ನಂಬರ್ 7, ಆಮೇಲೆ ರೆಡ್ಡಿಂದ ಪಿನ್ ನಂಬರ್ 8. ಪಿನ್ ನಂಬರ್ 8. ಈಗ LED ಕನೆಕ್ಷನ್ ಮುಗೀತು. ಈಗ ಒಂದೊಂದಾಗಿ ಎಲ್ಲ ಕನೆಕ್ಷನ್ ಮಾಡ್ತಾಗೋಣ. ಈಗ ಟೆಂಪ್ರೇಚರ್ ಕನೆಕ್ಷನ್ ಮಾಡೋಣ. ಇಲ್ಲಿ ನೋಡಿ, ಗ್ರೌಂಡಿಂದ ಗ್ರೌಂಡಿಗೆ ನೆಕ್ಸ್ಟು ಪವರಿಂದ VCC. ಗ್ರೌಂಡಿಗೆ ನಾನು ಕಲರ್ ಚೇಂಜ್ ಮಾಡ್ಕೊಬಿಡ್ತೀನಿ, ಬ್ಲ್ಯಾಕ್ ವೈರು ಆಯಿತಾ. ಈಗ V0 ನಾವು ಅನಲಾಗ್ ಪಿನ್ A0 ಕೊಡ್ತೀವಿ, ಕನೆಕ್ಷನ್ ಕೊಟ್ಟಿದ್ದೀವಿ. ಕಲರು ಚೇಂಜ್ ಮಾಡ್ಕೊಬಿಡ್ತೀನಿ. ಓಕೆ. ಟಿಪ್ 120. ಈಗ ಟಿಪ್ 120 ಎಮಿಟರು, ಕಲೆಕ್ಟರು, ಬೇಸ್ 3 ಟರ್ಮಿನಲ್ ಇದೆ. ಓಕೆ. ಈಗ ನಾವು ಇಲ್ಲಿ ಕನೆಕ್ಟ್ ಮಾಡೋಕ್ಕೆ ಒಂದು ರೆಸಿಸ್ಟರ್ ತೊಗೊಬಿಡೋಣ. 1 ಕಿಲೋ ಓಮ್ ರೆಸಿಸ್ಟರ್. ಓಕೆ. ಇದನ್ನು ನಾವು ಬೇಸ್ ಟರ್ಮಿನಲ್ಲಿ ಕನೆಕ್ಟ್ ಮಾಡೋಣ. 1 ಕಿಲೋ ಓಮ್ ರೆಸಿಸ್ಟರ್ನ ನಾವು ಕಲರ್ನ ಪಿಂಕ್ ತೊಗೊಬಿಡ್ತೀನಿ. ಬೇಸಿಂದ ಒಂದು ರೆಸಿಸ್ಟರ್, 1 ಕಿಲೋ ಓಮ್ ರೆಸಿಸ್ಟರು ಒಂದು. ನೆಕ್ಸ್ಟು ಬಂದ್ಬಿಟ್ಟು ಪಿನ್ ನಂಬರ್ 9, ಇಲ್ಲಿಂದ ಪಿನ್ ನಂಬರ್ 9ಗೆ ಕನೆಕ್ಟ್ ಕೊಡ್ತೀವಿ. ಪಿನ್ ನಂಬರ್ 9ಗೆ ಕನೆಕ್ಷನ್ ಕೊಟ್ಟಿದ್ವಿ. ಇಲ್ಲಿಗೆ ನಮ್ಮ ಬೇಸ್ ಕನೆಕ್ಷನ್ ಮುಗೀತು. ಈಗ ಎಮಿಟರಿಂದ ಡೈರೆಕ್ಟ್ ಗ್ರೌಂಡ್, ಕಲರು ಬ್ಲ್ಯಾಕ್. ಈಗ ನಮ್ಮದು ಇದೆರಡು ಕನೆಕ್ಷನ್ ಮಾಡಿದರೆ ಮುಗೀತು. ಆರೆಂಜ್ ತೊಗೋತೀನಿ. ಕಲೆಕ್ಟರಿಂದ ನಾವು ನೆಗೆಟಿವ್ ಆಫ್ ದಿ ಮೋಟರಿಂದ ಕಲೆಕ್ಟರ್. ಓಕೆ. ಈಗ ಪಾಸಿಟಿವ್ ಉಳಿತಲ್ಲ, ಅದನ್ನು ಪಾಸಿಟಿವ್ VCC ಕೊಟ್ಟರೆ ಆಯಿತು. ಪಾಸಿಟಿವಿಂದ ಪ್ಲಸ್ VCC, ಪಾಸಿಟಿವ್ ಸೈಡ್ ಆಫ್ ದಿ ಮೋಟರಿಂದ ಪ್ಲಸ್ VCC. ಇದಿಷ್ಟೇ ಕನೆಕ್ಷನ್ನು. ಈಗ ಕೋಡ್ನ ಇನ್ಸ್ಟಾಲ್ ಮಾಡಿ ರನ್ ಮಾಡ್ತಾ ಹೋಗೋಣ. ಕೋಡು ಬ್ಲಾಕ್ಸು, ಟೆಕ್ಸ್ಟ್, ಕಂಟಿನ್ಯೂ. ಈಗ ಗ್ರೀನ್ ಲೈಟ್ ಆನ್ ಆಗಿದೆ. ಈಗ ನೋಡಿ, ಟೆಂಪ್ರೇಚರ್ ನೋಡೋಣ ಎಷ್ಟು. ಇಲ್ಲಿ ನೋಡಿ, ಟೆಂಪ್ರೇಚರ್ 25 ಡಿಗ್ರಿ ಇದೆ. ನಮ್ಮ ಕೋಡ್ ಪ್ರಕಾರ 25 ಅಂದರೆ ಅದು ಕೂಲ್. ಆವಾಗ ಯಾವುದೇ ರೀತಿ ಮೋಟರ್ ಆನ್ ಆಗಲ್ಲ. ಓಕೆ. ಆಮೇಲೆ ಗ್ರೀನ್ ಲೈಟ್ ಆನ್ ಆಗಿರುತ್ತೆ. ಓಕೆ. ಅದೇ ಜಾಸ್ತಿ ಮಾಡ್ತೀನಿ. ಎಷ್ಟು? 25 ಮೇಲೆ 35 ಕೆಳಗೆ ಮಾಡೋಣ, 31 ಇಡೋಣ. ಅವಾಗ ಏನಾಗುತ್ತೆ, ಇಲ್ಲಿ ನೋಡಿ, ಮೀಡಿಯಮಲ್ಲಿ ತಿರುಗ್ತಾ ಇದೆ ಮೋಟರು. ಜಾಸ್ತಿ ಸ್ಪೀಡಾಗಿ ತಿರುಗ್ತಿಲ್ಲ, ನಾರ್ಮಲ್ ಸ್ಪೀಡಲ್ಲಿ ತಿರುಗ್ತಿದೆ. ಎಲ್ಲ ಲೈಟ್ ಆನ್ ಆಗಿದೆ, ಅಂದರೆ ಮಾಡ್ರೇಟ್ ಆಗಿದೆ ಟೆಂಪ್ರೇಚರ್ ಅಂತ. ಅದೇ ನಾವು 35 ಮೇಲೆ ತೊಗೊಂಡಿದ್ರೆ, ಇಲ್ಲಿ ನೋಡಿ 60 ತೊಗೊಂಡ್ರೆ ರೆಡ್ ಲೈಟ್ ಆನ್ ಆಯಿತು. ಆಮೇಲೆ ಮೋಟರು ಇನ್ನೂ ಸ್ಪೀಡಲ್ಲಿ ತಿರುಗ್ತಿದೆ. ಇಲ್ಲಿ ನೋಡಿ 8505 RPM ಅಲ್ಲಿ ತಿರುಗ್ತಿದೆ. ಅದೇ ನಾನು ಮಾಡ್ರೇಟಲ್ಲಿ ಇಟ್ಟಾಗ 500 ಹಂಗೆ RPM ಅಲ್ಲಿ ತಿರುಗುತ್ತೆ ಅರೌಂಡು.
ಅದೇ ನಾನು ಟೆಂಪ್ರೇಚರ್ನ ಜಾಸ್ತಿ ಮಾಡಿದಾಗ 800 RPM ಅಲ್ಲಿ ತಿರುಗ್ತಾ ಇರುತ್ತೆ, ಅಂದರೆ ಮೋಟ್ರ್ ಸ್ಪೀಡಾಗಿ ತಿರುಗ್ತಿರುತ್ತೆ. ಸೊ ಇದಾಗಿತ್ತು 3 ಕಂಡೀಷನ್ ವಿತ್ 3 ಆಟೋಮೆಟಿಕ್ ಮೋಟರ್ ಸಿಸ್ಟಮ್. ನಿಮ್ಗೆ ಈ ಪ್ರಾಜೆಕ್ಟ್ ಅರ್ಥ ಆಯ್ತು ಅಂತ ಅನ್ಕೋತಿದ್ದೀನಿ. ಸೊ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ, ಆಮೇಲೆ ಯಾರೆಲ್ಲ ಈಗಲಿಂದ ವಾಚ್ ಮಾಡ್ತೀರಾ ಹೇಗನ್ನಿಸ್ತು ಈ ಪ್ರಾಜೆಕ್ಟ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.